ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಏನಪ್ಪ ನಾನು ಬ್ಲಾಗ್ ಮಾಡ್ತಾ ಇರೋದು ಅಂತ ಅಂದರೆ, ನಾವು ಟೆಂಪಲ್ ಹೋಗಬೇಕಿತ್ತು. ಸೊ ಅದಕ್ಕೇ ಬೆಳಿಗ್ಗೆನೇ ಎದ್ದು ಸ್ನಾನ ಮಾಡಿ ಕೆಲಸ ಎಲ್ಲ ಮಾಡಿ ದೇವ್ರ ಪೂಜೆ ಎಲ್ಲ ಮಾಡಿ ಇವಾಗ ನಾವು ಟೆಂಪಲ್ ಹೊಡ್ತಾ ಇದ್ದೀವಿ. ಸೊ ಏನು ಪೂಜೆ ಮಾಡ್ತೀವಿ ಅಲ್ಲಿ ಅಂತ ನೀವೇ ನೋಡಿ. ಲೆಟ್ಸ್ ಗೋ. ನೋಡಿ ಗೈಸ್, ಯಾರೋ ಒಬ್ರು ಹೆಂಗ್ ಕರಿತಿದ್ರೆ ಇಲ್ಲಿ. ಓ ಯಾಕಪ್ಪ ಜಾಕು ಗೈಸ್, ಏನಕ್ಕೆ ಅಂದ್ರೆ ಈ ನಮ್ಮ ಮನೆಯಲ್ಲಿ ಪೂಜೆ ಸಲ್ಲಿಸ್ತೀವಲ್ಲ ಕೋಳಿ. ಸೊ ಅದಕ್ಕೆ ಕೋಳಿ ಕೊಕ್ಕೋ ಅಂತ ಒಂದ್ ಸ್ವಲ್ಪ ಓಪನ್ ಮಾಡಿದ್ರೆ ಸಾಕು. ತಳ್ತಾ ಇದ್ದಾನೆ ಹೆಂಗೇನೆ. ಅವಾಗ್ಲೇ ಒಂದ್ಸಲ ನೋಡ್ಬೇಕಿತ್ತು ಗೈಸ್, ನೀವು ಕಟ್ಟಾಗೋಯ್ತು ವಿಡಿಯೋ ಮಾಡ್ಕೋಬೇಕಿತ್ತು ನಾನು. ಅವ್ನು ಬಂದಿರೋ ಫೋರ್ಸ್ಗೆ ದಾರಿನೇ ಕಿತ್ಕೊಂಡ್ ಬಂದ್ಬಿಟ್ಟು, ಕಟ್ಟಾಕಿರೋ ದಾರಿನೇ ಕಿತ್ಕೊಂಡು ಎಳ್ಕೊ ಬಂದ್ಬಿಟ್ಟ ಆ ಕೋಳಿ ಸೌಂಡ್ ಕೇಳಿಸ್ಕೊಂಡು. ಏಯ್ ಹೋಗಪ್ಪ. ಮಮ್ಮ ಮತ್ತೆ ಅಪ್ಪ ಅವಾಗಲೇ ಹೊರಟ್ರು. ಸೊ ನಾನು ಮತ್ತೆ ನಮ್ಮ ಅಜ್ಜಿ ಹೊರಡ್ತಾ ಇದೀವಿ. ಸೊ ಅಲ್ಲಿ ದೇವಸ್ಥಾನಕ್ಕೆ ಹೋದ್ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಗೈಸ್, ನಾವು ದೇವಸ್ಥಾನಕ್ಕೆ ಬಂದು ಪೂಜೆ ಎಲ್ಲ ಮಾಡ್ಸಾಯ್ತು. ತಂಬಿಟಾರ್ತಿ ಎಲ್ಲ ಮಾಡಿ ನಮಸ್ಕಾರ ಮಾಡ್ಕೊಂಡು, ಸೊ ಇವಾಗ ಕೋಳಿ ಪೂಜೆ ಎಲ್ಲ ಮಾಡಾಯ್ತು. ಸೊ ಗೈಸ್, ನಾವು ದೇವಸ್ಥಾನಕ್ಕೆ ಬಂದಿದ್ದೇನೆ, ನಮ್ಮೂರಮ್ಮ ಟೆಂಪಲ್ ಅಂತ. ಕೋಳಿ ಪೂಜೆ ಮಾಡಿಸ್ತಿದ್ದೀವಿ. ಈಗ ಪ್ರದಕ್ಷಿಣೆ ಹಾಕಕ್ ಹೋಗ್ತಾ ಇದೀವಿ ಗೈಸ್. ಪ್ರದಕ್ಷಿಣೆ ಹಾಕೊಂಡು ಕೈ ಮುಕ್ಕೊಂಡು ಮನೆಗೆ ಹೋಗೋದು. ನಾನು ಮಮ್ಮ ಎಲ್ಲ ಟೆಂಪಲ್ಗೆ, ಅಪ್ಪ ಅಜ್ಜಿ ಎಲ್ಲ ಬಂದಿದ್ರು. ಟೆಂಪಲ್ ಅಲ್ಲಿ ದರ್ಶನ ಎಲ್ಲ ಮಾಡ್ಕೊಂಡು ಹಂಗೆ ತಂಬಿಟ್ಟು ಆರತಿ ಎಲ್ಲ ಮಾಡಿ ನಾವು ದೇವಸ್ಥಾನದಿಂದ ನೋಡ್ತಿದ್ವಿ. ತುಂಬಾ ಪವರ್ಫುಲ್ ದೇವಸ್ಥಾನ ಇದು, ಬಮ್ಮೂರಮ್ಮ ಟೆಂಪಲ್ ಅಂತ. ಸೊ ನಮ್ಮ ಮನೆ ದೇವರಿದ್ದು ಪೂಜೆ ಮಾಡ್ಕೊಂಡು ನಮ್ಗೂ ಒಳ್ಳೇದ್ ಮಾಡ್ಲಿ, ನಿಮ್ಗೂ ಒಳ್ಳೇದ್ ಮಾಡ್ಲಿ, ಎಲ್ರಿಗೂ ಒಳ್ಳೇದ್ ಮಾಡ್ಲಿ. ಸೊ ಮನೆಗೆ ಹೋಗೋಣ ಬನ್ನಿ. ನಾವು ಬಂದು ಮನೆಗೆ ಇವಾಗ ನಮ್ಮಮ್ಮ ಮತ್ತೆ ಅಪ್ಪ ಕೋಳಿ ಕ್ಲೀನ್ ಮಾಡಕ್ ಕೊಟ್ಟು ಬಂದಿದ್ದಾರೆ. ಸೊ ಇವಾಗ ನಾವು ಮನೆಗೆ ಬಂದು ನಮ್ಮ ಜಾಕ್ನ ಮೀಟ್ ಮಾಡೋ ಸಮಯ. ಎಲ್ಲಿ ಕೋಳಿ? ನಿನ್ ಫ್ರೆಂಡ್ ಎಲ್ಲೋದ? ಮತ್ತಿಸ್ಕೊಳಕ್ ಹೆಂಗ್, ಒಂದ್ ಕುಂಕುಮ ಮತ್ತಿಸ್ಕೊಳಕ್ ಹೆಂಗ್ ಆಡ್ತ ನೋಡಿ ಗೈಸ್. ಒಬ್ಬ ನನ್ಗೊಂದು ಏನಾಯ್ತು ನಿಂಗೆ? ಗೈಸ್, ನಮ್ಮ ಅಪ್ಪ ಅಮ್ಮನೂ ಬಂದ್ರು. ಈಗ ಚಿಕನ್ ಅಲ್ಲಿ ಏನೇನ್ ಮಾಡ್ತಾಳೆ ನಮ್ಮ ಅಮ್ಮನ್ ಕೇಳ್ಬೇಕು. ತೀರ್ಥ ತಗೊಬಂದಿದ್ನ ಎಕ್ಸ್ಟ್ರಾ ಹೇಳ್ತಾನೆ ನಮ್ಮ. ಓ ಏನ್ ಕುಣಿತಾರ ನೋಡಿ ಮಮ್ಮಿ, ನಂಗೂ ತೀರ್ಥ ಹೆಚ್ಚಿ ಮಮ್ಮಿ ಅಂತ. ಹಗ್ಗ ಕಟ್ಟಾಯ್ತು ಬೇರೆ ನಮ್ಮ ಅದೇ ಹಾಕ್ಬೇಕಣಮ್ಮ, ದಪ್ಪ ಇತ್ತಲ್ಲ ತಂದಿದ್ನಲ್ಲ ಅದು. ಇದು ಅದೇ ಕಟ್ಟಾಗ್ಬಿಡ್ತು ಅವನಿಗೆ ಸ್ಪೀಡ್ಗೆ. ಯಾವಾಗ ಕಟ್ಟಾಗಿಲ್ಲ, ಇದು ಕಟ್ಟಾಗಿಲ್ಲ. ಸಂದೋದಂಗ ಆಗೈತಲ್ಲ ಅದಕ್ಕೇನೆ ಅದು. ಅಲ್ಲಿ ನೋಡಿ ಗೇಟ್ ಓಪನ್ ಆಗಿದೆ. ಗೇಟ್ ಓಪನ್ ಆಗಿರೋದಕ್ಕೆ ಓಡೋಗೋದಕ್ಕೆ ನೋಡ್ತಾ ಇರೋದು ಗೈಸ್. ಇವನು ಸಾಮಾನ್ಯದವನಲ್ಲ ಅವನು. ಇವಾಗ ಫಸ್ಟ್ ಗೈಸ್ ಏನಂತ ಗೊತ್ತಾ ನಿಮ್ಗೆ? ಫಸ್ಟ್ ಗೇಟ್ ಓಪನ್ ಆಗಿದ್ರೆ ಓಡೋಯ್ತಿದ್ದ. ಇವಾಗ ಈ ಖಾಲಿ ಕಾಂಪೌಂಡ್ ಇದೆಲ್ಲ, ಇಲ್ಲಿಂದಾನೆ ಫುಲ್ ಜಂಪ್ ಮಾಡಿ ಓಡೋಯ್ತಾನೆ. ಈಗ ಅದಕ್ಕೆ ನಾವು ಬಿಡ್ತಾರೆ ಎಲ್ಲ, ನಮ್ಮ ಮನೆ ಒಳಗಡೆ ಓಡಾಡಕ್ ಬಿಡ್ತೀವಿ. ಮತ್ತೆ ಸ್ವಲ್ಪ ಒಂದಷ್ಟುದಲ್ಲಿ ಲೆಂತ್ ಕಟ್ಬಿಟ್ಟು ಇಲ್ಲಿಂದ ನೋಡ್ತಿರಲ್ಲ ನೀವು, ಇಲ್ಲಿ ಇಲ್ಲಿ ಗಂಟ ಹೋಗೋ ತರ ಮಾಡಿದೀವಿ. ಅವ್ನು ಓಡಾಡೋ ತರ. ಅವ್ನು ಬಿಟ್ರೆ ಸಾಕು ಓಡಾಯ್ತಾನೆ. ಆಚೆಲ್ಲ ಆಯ್ತು ಓಡಾಡ್ಕೊ ಬರ್ಲಿ ಅಂತ ಬಿಟ್ರೆ ಅಲ್ಲಿ ಅವನು ಫುಲ್ ಮೋರಿಗೆಲ್ಲ ಎಗ್ರಿ ಮಾಡಿ. ಸೊ ಗೈಸ್, ಇವಾಗ ನೋಡಿ ಟೈಮ್ ಎಷ್ಟು ಅಂತ, 1 ಗಂಟೆ ಹತ್ರ. ಈಗ ನಮ್ಮಮ್ಮ ನಾವು ನಾಷ್ಟ ಮಾಡಕ್ಕೆ ಹುಡುಗ್ರೆ ಬೆಳಿಗ್ಗೆ ಗೊಜ್ಜು ಕಳ್ಸಿತ್ತು ನಮ್ಮಮ್ಮ. ಈಗ ಮಾಡಕ್ಕೆ ನಾಷ್ಟ ಮಾಡಕ್ಕೆ ಅಂತ ಕಲಿಸ್ತಾ ಇದ್ದಾರೆ. ಅಮ್ಮ ಏನಮ್ಮ ಚಿಕನ್ ಅಲ್ಲಿ ಏನೇನ್ ಮಾಡ್ತೀರಾ? ದೊನ್ನೆ ಬಿರಿಯಾನಿ ಪ್ಲಸ್ ಚಿಕನ್ ಸಾಂಬಾರ್. ಡಿಪ್ರೆಷನ್ ಚಿಕನ್ ಸಾರಾ? ದೊನ್ನೆ ಬಿರಿಯಾನಿ ನನ್ನ ಫೇವ್ರೆಟ್. ಮಾಡಿ ಇವನ್ಗೆ ಏನಿಲ್ಲ, ಕೋಳಿ ಕಾಲು ಇವನ್ಗೆ ಕೋಳಿ ಕಾಲು. ಇವಾಗ ನಾವು ನಾಷ್ಟ ಮಾಡ್ತಾ ಇದೀವಿ. ಬೆಳಗ್ಗೆ ನೈವೇದ್ಯಕ್ಕೆ ಅಂತ ಸಕ್ಕರೆ ಪೊಂಗಲ್ನ ಮಾಡಿದ್ದು ನಮ್ಮಮ್ಮ ಹೆಲ್ಪ್ ಮಾಡಿತ್ತು. ನಾನು ಅವ್ರ ತಂಬಿಟ್ಟೆಲ್ಲ ಮಾಡ್ಕೋಬೇಕಲ್ಲ ಅಂತ ನಾನೇ ಪೂಜೆ ಮಾಡ್ಕೊಂಡೆ ಬೆಳಿಗ್ಗೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಇವಾಗ ನಾಷ್ಟ ಮಾಡ್ತಾ ಇದೀವಿ ಇಬ್ರುವೆ.
ಅಡುಗೆ ಮಾಡ್ಬೇಕಾದ್ರೆ ವಿಡಿಯೋ ಮಾಡ್ತೀನಿ ಗೈಸ್ ನಮ್ಮಮ್ಮ ಸುಸ್ತಾಗಿದ್ರು ಅಂದ್ಬಿಟ್ಟು ನಾನೇ ಮಮ್ಮಿಗೆ ಮಾಡಬೇಡಿ ಸಂಜೆ ಮಾಡಿ ಒಟ್ಟಿಗೆ ಒನ್ ಟೈಮ್ ತಿನ್ಕೊಂಡ್ರಾಯ್ತು ಅಂತ ಅನ್ಕೊಂಡು ಇವಾಗ ಅಡುಗೆ ಮಾಡಿಸ್ತಾ ಇಲ್ಲ. ಸೊ ಸಂಜೆ ಮಾಡ್ಬೇಕಾದ್ರೆ ನಾನು ವಿಡಿಯೋ ಮಾಡ್ಕೋತೀನಿ. ನಮ್ಮಮ್ಮ ನಗಾಡ್ತಾ ಇದ್ದಾರೆ. ಯಾಕೆ ಮಮ್ಮಿ ನಗಾಡ್ತಿದ್ದೀರಾ? ಅಡ್ಗೆ ಮಾಡೋದನ್ನು ಸಾಯಂಕಾಲಕ್ಕೆ ಮಾಡ್ತೀನಿ ಅಂತ ಹೇಳ್ತಿದ್ಯಲ್ಲ, ಅದಕ್ಕೆ ನಗೋದು. ಏನಿಲ್ಲ, ಅದು ಹಂಗೆ ಶೇರ್ ಮಾಡೋದು. ಸೊ ಗೈಸ್ ಮತ್ತೆ ಈವ್ನಿಂಗ್ ಆಯ್ತಲ್ಲ, ಇವಾಗ ನಾನು ಪೂಜೆ ಮಾಡಿ ಅಮ್ಮಂಗೆ ಹೆಲ್ಪ್ ಮಾಡಕ್ಕೆ ಹೋಗ್ತಿದ್ದೀನಿ. ಬಿಕಾಸ್ ಮಧ್ಯಾಹ್ನ ಅಮ್ಮ ಸುಸ್ತಾಗಿದ್ರು, ನಾನು ಸುಸ್ತಾಗಿದ್ದೆ. ಅಡುಗೆ ಮಾಡೋಕ್ಕೆ ಸ್ವಲ್ಪ ಸುಸ್ತಾಗ್ತಿತ್ತು ಅಂತ ರಾತ್ರಿ ಒಟ್ಟಿಗೆ ಒನ್ ಟೈಮ್ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಊಟನ. ಸೊ ನಮ್ಮಮ್ಮ ರೆಡಿ ಮಾಡ್ತಿದ್ದಾರೆ ಆಲ್ರೆಡಿ, ಏನೇನು ಬೇಕು ಎಲ್ಲ. ನಾನು ಹೋಗಿ ಸ್ವಲ್ಪ ಹೆಲ್ಪ್ ಮಾಡ್ತೀನಿ, ನೋಡೋಣ ಬನ್ನಿ. ರೆಡಿ ಆಗಿದೆ ಇನ್ನು ಈಗ ಮಸಾಲೆ ಹಾಕತ್ತಾ ಈಗ ಮಾಡ್ತಿದ್ದೀರಾ? ಸೊ ಅಲ್ಲಿಗೆ ಮ್ಯಾರಿನೇಟ್ ಮಾಡಿದ್ದಾರೆ ಚಿಕನ್ನ. ಬನ್ನಿ ಬಿರಿಯಾನಿಗೆ ನನ್ನ ಫೇವ್ರೆಟ್. ಇಲ್ಲಿ ಜಾಕ್ ಇದೆ, ಇದು ಬೇಯಿಸ್ತಾರೆ. ಅದು ಇದು ಚಿಕನ್ ಗ್ರೇವಿಗೋ ಚಿಕನ್ ಚಾಪ್ಸ್ಗೋ ಅನ್ಸುತ್ತೇನೋ. ಸೊ ಗೈಸ್ ದೊನ್ನೆ ಬಿರಿಯಾನಿ ನಮ್ಮಮ್ಮ ಎಲ್ಲ ಪ್ರಿಪೇರ್ ಮಾಡಿಕೊಂಡು ಈಗ ಆಫ್ ಆಗಿದೆ. ಇನ್ನು ಅದಾಗಬೇಕು, ಅಕ್ಕಿ ಎಲ್ಲ ಹಾಕ್ಬೇಕು. ಕೋಳಿ ಸಾರು ಮಾಡ್ತಿದ್ರಂತೆ, ಕೋಳಿ ಸಾರ ಸ್ವಲ್ಪ ಆಗಿದೆ. ರೈಸ್ ಹಾಕಿದ್ರೆ ಸ್ವಲ್ಪ ಕುದಿ ಬಂದರೆ ಮುಗೀತು ಅಲ್ಲ ಮಮ್ಮಿ? ಹೌದು. ಡೋಂಟ್ ಮೈಂಡ್, ಸ್ವಲ್ಪ ಮೆಸ್ಸಿ ಆಗಿದೆ ಅಡುಗೆ ಮನೆ. ಸಾಂಬಾರ್ ಕುದೀತಿದೆ ಗೈಸ್. ಇವಾಗ ಅಕ್ಕಿ ಹಾಕಿದ್ದಾರೆ ನಮ್ಮಮ್ಮ. ಇನ್ನು ಒಂದು ಅರ್ಧ ಗಂಟೆಲಿ ಆಗ್ಬಿಡುತ್ತೆ ರೆಡಿ. ಇಲ್ಲ ಹಾಕಿಲ್ಲ, ನೀರು ಹಾಕಿದ್ದಾರೆ ಅಷ್ಟೇ. ಅಕ್ಕಿ ಹಾಕಿದ್ರೆ ಒಂದು ಅರ್ಧ ಗಂಟೆಲಿ ರೈಸ್ ರೆಡಿ. ರೈಸ್ ಹಾಕಿದ್ದಾರೆ ಗೈಸ್ ನಮ್ಮಮ್ಮ. ಇವಾಗ ಸಾಂಬಾರ್ ಕುದೀತಾ ಇದೆ ಚೆನ್ನಾಗಿ. ಯಮ್ಮಿ ಯಮ್ಮಿ ಬಿರಿಯಾನಿ ಮತ್ತೆ ಕೋಳಿ ಸಾರು. ಬನ್ನಿ ಅಮ್ಮ, ಹೊಟ್ಟೆಗೆ ಹಾಕೊಡಮ್ಮ. ನನ್ಗೆ ಹೊಟ್ಟೆ ಹಸ್ಕೊಂಡಿದ್ದೆ, ಮಧ್ಯಾಹ್ನ ಏನೂ ತಿಂದಿರ್ಲಿಲ್ಲ, ತಿನ್ಬೇಕು ರಾತ್ರಿಗೆ ಅಂತ. ಇವಾಗ ಟೈಮ್ 7:45, 7:15. ಇವೆಲ್ಲ ಊಟ ಮಾಡ್ಕೊಂಡ್ಬಿಡ್ತಿದ್ದೀನಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಬಿರಿಯಾನಿ ಮತ್ತೆ ಆನಿಯನ್ನು ಚಿಕನ್ ತಿಂತಾ ಇದ್ರೆ ಬಿಸಿ ಬಿಸಿಯಾಗಿ ಸಕ್ಕದಾಗಿದೆ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ. ಐ ಜಸ್ಟ್ ಕಾಂಟ್ ವೇಟ್. ಸೊ ಊಟ ಮಾಡಿ ಕಂಟಿನ್ಯೂ ಮಾಡ್ತೀನಿ. ನೀವು ತಿಂತೀರಾ? ಇನ್ನೊಂದು ಚೂರೇ ಚೂರು ಸಿರಪ್ ಕುಡ್ಕೊಬಿಡಪ್ಪ. ಬಪ್ಪಿ ಬಪ್ಪಿ ಇಲ್ಲಿ ಆನ್ಬಿಡಪ್ಪ, ಜಾಣ ಮಗ ಆನ್ಬಿಡಪ್ಪ. ನೀನು ನೋಡ್ರಿ ಯಾಕಪ್ಪ ಹಿಂಗೆಲ್ಲ ಒದೆ ಮಾಡಿದ್ಯಾ? ವರ್ಷಕ್ಕೆ ಇನ್ನೊಂದು ಕೆಲಸ ಕೊಡ್ತಾನೆ ನಿಮ್ಗೆ. ಸೊ ಗೈಸ್ ನಮ್ಮ ಅಕ್ಕ ಬರ್ತಿದ್ದಾರೆ ಬೆಂಗಳೂರಿಂದ. ಅವ್ರನ್ನ ಕರ್ಕೊಂಬರಕ್ ಹೋಗ್ಬೇಕು. ನಮ್ಮ ಅಪ್ಪ ಕರ್ಕೊಂಬರ್ಬೇಕಿತ್ತು, ಅವ್ರು ಜಾಕ್ನ ವಾಕಿಂಗ್ ಕರ್ಕೊಂಬರಕ್ ಹೋಗಿದ್ದಾರೆ. ಸೊ ನಾನೇ ಕರ್ಕೊಂಡು ಹೋಗಿ ಬರ್ತೀನಿ, ನಮ್ಮ ಅಕ್ಕನ್ನ. ಸೊ ಬನ್ನಿ ಕರ್ಕೊಂಬರೋಣ. ಸೊ ಗೈಸ್ ನಮ್ಮ ಅಕ್ಕನ ಕರ್ಕೊಂಬರಕ್ ಹೋಗ್ತಾ ಇದ್ದೀನಿ ಈಗ ನಾನು. ಫುಲ್ ತಣ್ಣು ಅಂತ ಐತೆ ಗೈಸ್. ನಮ್ಮ ಅಕ್ಕನ್ನ ಕರ್ಕೊಂಡು ಇವಾಗ ಬಂದೆ. ಜಾಕ್ ಅವ್ರನ್ನ ವೆಲ್ಕಮ್ ಮಾಡ್ತಾರೆ. ಅವು ಅಂದ್ ಇವಾಗ ಅದಿದು ಹಿಂಗೆ ಆತರದು ಕಣ್ಣು ರೆಡ್ ಆಗೋಯ್ತಲ್ಲ ಜಾಕ್. ಹೋಗಕ್ಕ ಹೆಣ್ಣಕ್ಕೂ ಹೋಗ್ಬಿಟ್ಟೆ ಕಟ್ಟಾಗಿ ಇದ್ದು ತಿನ್ಬಿಡನು ಹೆಡ್ಫೋನ್ಸ್. ಹಂಗೆ ಲಾಸ್ಟ್ ಟೈಮ್ ಹಂಗೆ ತಿನ್ಕೊಂಡ್ಬಿಟ್ಟಿದ್ರು. ಸೊ ಗೈಸ್ ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಶೇರ್ ಕಮೆಂಟ್ ಆಲ್ಸೋ. ಸೊ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ ಆ್ಯಂಡ್ ಕೀಪ್ ಸಪೋರ್ಟಿಂಗ್.